ಬೇಸಿಕ್ ನೀಡ್ಸ್ ಏನಿದೆ ಅಂತದನ್ನೆಲ್ಲ ಪ್ರೊವೈಡ್ ಮಾಡಬೇಕು ದರ್ಶನ್ ಅವ್ರಿಗೆ ಅಂತ. ಯಾಕಂದ್ರೆ ಟೂ ಮಚ್ ಆಗಿ ಅಂದ್ರೆ ಬಟ್ಟೆ ವಿಚಾರದಲ್ಲಿ ಇದ್ರಲ್ಲೆಲ್ಲ ತುಂಬಾ ಹಸ್ತಕ್ಷೇಪ ಮಾಡ್ತಾರೆ ಸರ್. ಟೂ ಮಚ್ ಅಂದ್ರೆ ಟೂ ಮಚ್ ಅದು. ಹಿಂಗಂದ್ರೆ ಒಂದು ಬೆಡ್ಶೀಟ್ ಒಂದು ಪಿಲ್ಲೋ ಇದರಲ್ಲಿ ಈಗ ಎಷ್ಟು ಜನ ಸರ್ ಕೊಲೆ ಮಾಡಿಲ್ಲ ಜೀವನದಲ್ಲಿ, ಎಷ್ಟು ಜನ ಸರ್ ಸ್ಕ್ಯಾಮ್ ಮಾಡಿಲ್ಲ. ನಾನು ಅಂದ್ರೆ ಅವ್ರು ಮಾಡಿರೋದು ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಜನ ಮಾಡಿಲ್ಲ, ಅವ್ರಿಗೆಲ್ಲ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಗೆ ಏನು ಬೇಕು, ಒಂದು ಬೆಡ್ಶೀಟ್ ಒಂದು ಪಿಲ್ಲೋ, ಅವ್ರಿಗೆ ಬೆನ್ನು ಇದ್ರೋದ್ರಿಂದ ಅವ್ರಿಗೆ ವಾಕಿಂಗ್ಗೆ ಮಾಡೋಕೆ ಸ್ವಲ್ಪ ಸಹಾಯ, ಯೋಗ ಈಗ ಮಾಡೋಕ್ಕೆ ಅಷ್ಟಾದ್ರೂ ಬಿಟ್ಕೊಡ್ಬೇಕಲ್ಲ ಸರ್. ಬೇರೆ ಏನೋ ಫೆಸಿಲಿಟೀಸ್ ಕೊಡಬೇಡಿ, ಓಕೆ ನಾನು ಒಪ್ಕೊಳ್ತೀನಿ, ನಿಮಗೂ ಒಂದು ಚೌಕಟ್ಟು ಇರುತ್ತೆ, ನೀವು ಇಷ್ಟೇ ಬಿಟ್ಕೊಡ್ಬೇಕು ಅಂತ. ಇದು ಟೂ ಮಚ್ ಆಗ್ತಿದೆ ಸರ್. ಇದು 100% ನನ್ನ ಮಾಹಿತಿ ಪ್ರಕಾರ ಇದು ಪೂರ್ತಿ ನಾಶಕ ನಡೀತಿದೆ ಸರ್. ಬಟ್ ಒಳ್ಳೆ ದಿನ ಬರುತ್ತೆ ಸರ್, ನನ್ನ ದೇವ್ರ ಮೇಲೆ ನಂಬಿಕೆ ಇದೆ, ಎಲ್ಲ ಹೊರಗಡೆ ಬರುತ್ತೆ ಆದಷ್ಟು ಬೇಗ. ಇತ್ತೀಚೆಗಷ್ಟೇ ಒಂದು ಡೆವಿಲ್ ಸಿನಿಮಾದ ಸೆಟ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಬೆನ್ನುವಿಂದ ಅವ್ರು ಬಿದ್ದು ದಾಡ್ತಿರುವಂಥದ್ದು. ಅಂತ ಪರಿಸ್ಥಿತಿಯಲ್ಲೂ ಕೂಡ ಸಿನಿಮಾದ ಮೇಲೆ ಕಮಿಟ್ಮೆಂಟ್ ಎಲ್ಲೂ ಬಿಟ್ಕೊಡ್ಲಿಲ್ಲ. ಈಗ ಸಿನಿಮಾ ರಿಲೀಸ್ ರೆಡಿ ಇದೆ, ಡಿಸೆಂಬರ್ ಬರ್ತಾ ಇದೆ. ಆ ಥರದೊಂದು ಕಮಿಟ್ಮೆಂಟ್ ವ್ಯಕ್ತಿತ್ವ ಮತ್ತೆ ಆ ಥರದ ಬೆನ್ನುವಲ್ಲೂ ಇಷ್ಟೆಲ್ಲ ಕಷ್ಟಪಡ್ತಿರುವಂತ ಸರ್ ಆ ಬೆನ್ನುಕ್ಕಿಂತ ನನಗೆ ಆ ಬೆನ್ನು ಬಂದಿತ್ತು ಸರ್. ನನಗೆ ಆ ನೋವು ಗೊತ್ತು. ಸ್ವಲ್ಪ ನನಗೆ ಸ್ಲಿಪ್ ಡಿಸ್ಕ್ L2 L3 ಅಲ್ಲಿ ಚೂರು ಸ್ಲಿಪ್ ಡಿಸ್ಕ್ ಆಗಿತ್ತು ಸರ್. ನನಗೆ 1.5 ವರ್ಷ ನಾನು ಕೆಳಗಡೆ ಚಾಪೆ ಹಾಕೊಂಡು ಮಲಗಿದ್ದೀನಿ ಸರ್. ಬೆಡ್ ಮೇಲೆ ನನಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ನೋವು ಇತ್ತು ನನಗೆ. ಸೊ ಐ ಕ್ಯಾನ್ ರಿಲೆಂಟ್, ಅಂದ್ರೆ ನಾನು ಇದು ಮಾಡ್ಬೋದು, ನಾನು ಅವ್ರಿಗೆ ಎಷ್ಟು ನೋವು ಆಗ್ತಿರ್ಬೋದು ಅಂತ. ಆಮೇಲೆ ನಾವು ಜೊತೆಲೇ ಇದ್ದಾಗ ಅವ್ರಿಗೆ ಆಗಾಗ ಬೆನ್ನು ಬರ್ತಾ ಇತ್ತು. ನಾನು ಅವ್ರಿಗೆ ಹೇಳ್ತಿದ್ದೆ, ಅಣ್ಣ ನೋಡಿ ನಾನು ಒಬ್ಬ ಡಾಕ್ಟರ್ ಹತ್ರ ತೋರಿಸ್ಕೊಂಡೆ, ನೀವು ಅಲ್ಲೇ ತೋರಿಸಿ, ನಾನು ಅಲ್ಲಿಂದನೇ ಕಮ್ಮಿ ಆಗಿದ್ದು, ಹಂಗೆ ಹಿಂಗೆ ಅಂತ. ಅವ್ರು ಒಂದ್ಸತಿ ನಾನು ಫೋರ್ಸ್ ಮಾಡಿದ್ದಕ್ಕೆ ಅವ್ರನ್ನ ಕರ್ಕೊಂಡೋಗಿ ಚೆಕಪ್ ಮಾಡಿದಾಗ ಅವ್ರ ಡಾಕ್ಟರ್ ಏನು ಹೇಳ್ದ, ಅವ್ರಿಗೆ ಒಂದು ಬಲ್ಜಿಂಗ್ ಬಂದ್ಬಿಟ್ಟಿದೆ. ಕುಷನ್ ಥರ ಇರುತ್ತೆ ಸರ್ ಅದು, ಬ್ಯಾಕ್ ಬೋನ್ ಇದು ಬರುತ್ತಲ್ವಾ ಬೋನಲ್ಲಿ, ಈ ಥರ ಅಲ್ಲಿ ಒಂದು ಬಲ್ಜಿಂಗ್ ಹೆಸರು ಈ ಥರ ಒಂದು ಸ್ಕ್ರ್ಯಾಚ್ ಆಗಿರುತ್ತೆ ಚಿಕ್ಕದು. ಆ ಒಂದು ಸ್ಕ್ರ್ಯಾಚ್ ಆಮೇಲೆ ಎಕ್ಸ್ಟ್ರಾ ಫ್ಯಾಟ್ ಒಂದು ನೋವನ್ನ ಹಿಂಗೆ ಪ್ರೆಸ್ ಮಾಡುತ್ತೆ ಸರ್. ನೋವು ಆ ಒಂದು ಇಷ್ಟು ಪ್ರೆಸ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಆಗಲ್ಲ ಕಾರಣಕ್ಕೆ ಇಷ್ಟು ಬೆನ್ನು ಆಗೋದು ಸರ್. ಜೀವ ಹೋದಂಗೆ ಆಗುತ್ತೆ ಸರ್. ಆ ಕಷ್ಟ ನನಗೆ ಗೊತ್ತು. ಸೊ ಅವ್ರಿಗೆ ಅದಿತ್ತು. ಸೊ ಡಾಕ್ಟರ್ ಏನು ಹೇಳ್ದ, ನಿಮ್ದು ತುಂಬಾ ಸಿವಿಯರ್ ಇದೆ, ಆಪರೇಷನ್ ಮಾಡ್ಕೊಳ್ಬೇಕು. ಇದು ಕಾಟರ ಟೈಮ್ಸ್ ನಾನು ಹೇಳ್ತಿರೋದು, ಶೂಟಿಂಗ್ ನಡೀತಾ ಇತ್ತು ಅವಾಗ. ಆಪರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅವ್ರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಯಾವಾಗ ನೋಡಿದ್ರೆ ಇಗ್ನೋರ್ ಮಾಡೋರು. ಇವ್ರು ಯಾಕೆ ಹಿಂಗೆ ಇಗ್ನೋರ್ ಮಾಡ್ತಾವ್ರೆ ನನಗೆ ಅಂತೇಳಿ ಒಂದ್ ದಿವಸ ಹಿಂಗೆ ಒಂದು ಮಾಡಿ ಮನೆಗೆ ಹೋಗ್ಬಿಟ್ಟು, ಯಾಕಣ್ಣ ನೀವು ಹಿಂಗೆ ಮಾಡ್ತಿದ್ದೀರಾ ಏನಂತ ಹೇಳಿ, ನೋವಿದೆ ತಾನೆ, ಈಗ ದೇವ್ರಾದ್ಮೇಲೆ ನಾವು ಡಾಕ್ಟರ್ನೇ ನಂಬಬೇಕು, ದಯವಿಟ್ಟು ಬನ್ನಿ ತೋರಿಸ್ಕೊಳ್ಳಿ ಒಂದ್ಸತಿ ಅಂದ್ರೆ. ಡಾಕ್ಟರ್ ಆಪರೇಷನ್ ಅಂತ ಹೇಳ್ಬಿಟ್ಟಲ್ಲ, ಅವ್ರಿಗೆ ಅದು ಭಯ ಇಲ್ಲ. ಆಪರೇಷನ್ ಆದ್ಮೇಲೆ 1 ವರ್ಷ ಬೆಡ್ ರೆಸ್ಟ್ ಮಾಡ್ಬೇಕಂತೆ. ನಾನೀಗ ಆಪರೇಷನ್ ಮಾಡಿಸ್ಬಿಟ್ರೆ, ಬೆಡ್ ರೆಸ್ಟ್ ಮಾಡಿಸ್ಬಿಟ್ರೆ ಅಭಿಮಾನಿಗಳು ಇಂಡಸ್ಟ್ರಿ ಎಲ್ಲಿ ಹೋಗ್ಬೇಕು? ನಾನು ಮಾಡಿಸ್ಕೊಳಲ್ಲ. ಅದು ಎಷ್ಟೇ ನೋವಾದರೂ ಪರವಾಗಿಲ್ಲ, ನಾನು ಸಿರಿಂಜ್ ತೊಗೊಳ್ತೀನಿ, ನಾನು ಸ್ಟೆರಾಯ್ಡ್ಸ್ ತೊಗೊಳ್ತೀನಿ, ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ, ನಾನು ಹೆಂಗೋ ಕಮ್ಮಿ ಮಾಡ್ಕೊಳ್ತೀನಿ ನ್ಯಾಚುರಲ್ ವೇ ಅಲ್ಲಿ. ಬಟ್ ನಾನು ಆಪರೇಷನ್ ಮಾಡಿಸಲ್ಲ. ಕಾರಣ 1 ವರ್ಷ ನಾನು ಬೆಡ್ ರೆಸ್ಟ್ ಮಾಡಬೇಕು. ನಾನು ಮಲ್ಕೊಂಡ್ರೆ ಸುಮಾರಷ್ಟು ಜನಕ್ಕೂ ಲಾಸ್ ಆಗುತ್ತೆ ಅಂತ. ಸೊ ಅಂಥ ಒಬ್ಬ ದೊಡ್ಡ ವ್ಯಕ್ತಿ, ಅಂಥ ಒಬ್ಬ ದೊಡ್ಡ ಗುಣ ವ್ಯಕ್ತಿ. ಸೊ ಅವ್ರಿಗೆ ಹಿಂಗಾಗಿದೆ ಅಂದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಸರ್. ಬಟ್ ಒಟ್ಟು ನಾವು ದೇವ್ರಿದ್ದಾನೆ, ಆದಷ್ಟು ಬೇಗ ಅವ್ರು ಹೊರಗಡೆ ಬರ್ತಾರೆ, ಅವ್ರಿಗೆ ಒಂದು ಕ್ಲೀನ್ ಚಿಟ್ ಸಿಗುತ್ತೆ ಅಂತ ಒಂದು ದೇವ್ರ ಮೇಲೆ ನಂಬಿಕೆ ಇದೆ ಸರ್. ಕೊನೆಯದಾಗಿ ಆ ಕಲ್ಟ್ ಬ್ಲಡಿ ಲವ್ಸ್ ಹೇಳ್ಬೇಕಂದ್ರೆ ಸೊ ಯಾವಾಗ ಬಿಡುಗಡೆಗೆ ಪ್ಲಾನ್ ಮಾಡ್ತಾ ಇದ್ರಿ ಸರ್? ಅಂದ್ರೆ ಡಿಸೆಂಬರ್ಗೆ ಅಂತ ಅನ್ಕೊಂಡಿದ್ರಂತೆ. ಆ ತಿಂಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ. ಚೂರು ಟೈಮ್ ಕೊಡಿ ಸರ್ ನನಗೆ. ಏನಕ್ಕಂದ್ರೆ ಇದು ಸ್ವಲ್ಪ KVN ಸಂಸ್ಥೆಯವರು ಥಿಯೇಟರ್ಸ್ ಸ್ವಲ್ಪ ಗೊತ್ತಲ್ಲ ಸರ್, ಥಿಯೇಟರ್ ಮಾಫಿಯಾ ಹೇಗೆ ಹಿಂಗೆ ಅಂತ. ಅದೆಲ್ಲ ಯಾವ ತೊಂದರೆ ಆಗಬಾರ್ದು, ನಮ್ಮಿಂದ ಇನ್ನೊಬ್ರಿಗೆ ಆಗಬಾರ್ದು, ಅವರಿಂದ ನಮ್ಗೆ ಆಗಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಡೇಟ್ ಆಯ್ಕೆ ಮಾಡ್ಕೊಂಡು ನನಗೆ ಚೂರು ಟೈಮ್ ಕೊಟ್ಟರೆ ಆದಷ್ಟು ಬೇಗ ನಾನು ನಿಮಗೆ ಡೇಟ್ ಇನ್ಫಾರ್ಮ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಜೈದ್ ಖಾನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.